ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮೋ ಧನ್ವಂತರಿ ಮಾತೃಂ ಸುರಾಸುರೈ ವಂದಿರ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ದಾತಾರಮೇಶಂ ವಿವಿಧ ಔಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಪ್ರತಿಯೊಬ್ಬರು ತಮಗೆ ತಿಳಿದಲೇನೋ ಆಯುರ್ವೇದದ ಮೊರೆ ಹೋಗೇ ಇರ್ತಾರೆ. ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರಿ ಇರ್ಬೋದು, ಮಾಂಸಾಹಾರಿ ಇರ್ಬೋದು, ಯಾವುದೇ ಒಂದು ಆಹಾರ ಪದ್ಧತಿಯಲ್ಲಿ ಆಯುರ್ವೇದದ ಮಹತ್ವ ಹೆಚ್ಚಿದೆ. ನಾವು ಪ್ರತಿನಿತ್ಯ ಅಡಿಗೆಯಲ್ಲಿ ಉಪಯೋಗಿಸ್ತಕ್ಕಂತಹ ಒಂದು ಪದಾರ್ಥ ಅಂತಂದರೆ ಕರಿಬೇವಿನ ಸೊಪ್ಪು. ಇವತ್ತಿನ ಸಂಚಿಕೆಯಲ್ಲಿ ಈ ಕರಿಬೇವಿನ ಸೊಪ್ಪಿನ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಕರಿಬೇವಿನ ಸೊಪ್ಪು ಇಲ್ಲದಲೇ ಇರುವಂತಹ ಅಡುಗೆ ಇಲ್ಲ ಅಂತ ತಮಗೆಲ್ಲ ಗೊತ್ತೇ ಇದೆ. ಯಾವುದೇ ಒಂದು ಖಾದ್ಯಗಳನ್ನು, ಆಹಾರವನ್ನು, ಅಡುಗೆಯನ್ನು ತಯಾರು ಮಾಡಬೇಕಾದ್ರೆ ಸಸ್ಯಾಹಾರಿ ಇರ್ಬೋದು, ಮಾಂಸಾಹಾರಿ ಇರ್ಬೋದು, ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಕರಿಬೇವಿನ ಸೊಪ್ಪನ್ನು ಬಳಸ್ತಾರೆ. ಏನಕ್ಕೆ ಬಳಸ್ತಾರೆ ಅಂದರೆ ತಮಗೆಲ್ಲ ಗೊತ್ತು. ಒಂದು ಸುಗಂಧ, ಒಂದು ಒಳ್ಳೆ ಪರಿಮಳ ಬರೋದಕ್ಕೆ ಹಾಗೂ ಒಂದು ರುಚಿ ಬರಲು ಈ ಕರಿಬೇವಿನ ಸೊಪ್ಪನ್ನು ಬಳಸ್ತಾರೆ. ಆದರೆ ಈ ಕರಿಬೇವಿನ ಔಷಧೀಯ ಮಹತ್ವವನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಕರಿಬೇವಿನ ಸೊಪ್ಪನ್ನು ಇಂಗ್ಲೀಷ್ನಲ್ಲಿ ಸ್ವೀಟ್ ನೀಮ್ ಅಂತಾರೆ ಹಾಗೂ ಕರಿ ಲೀವ್ಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಸುರಭಿ ನಿಂಬ ಅಂತ ಕರೀತಾರೆ ಹಾಗೂ ಹಿಂದಿಯಲ್ಲಿ ಇದನ್ನು ಕಡಿ ಪತ್ತ ಅಂತ ಕರೀತಾರೆ. ಈ ಕರಿಬೇವು ಕಷಾಯ ತಿಕ್ತ ಮಧುರ ರಸ ಅಂತಂದರೆ ಒಗರು, ಕಹಿ ಹಾಗೂ ಸಿಹಿ ಟೇಸ್ಟ್ ಇರ್ತಕ್ಕಂತಹ ಈ ಒಂದು ಕರಿಬೇವಿನ ಸೊಪ್ಪು ಶೀತವೀರ್ಯ ಆಗಿದೆ ಹಾಗೂ ಇದರಲ್ಲಿ ದೀಪನ, ಪಾಚನ, ವಿಷಗ್ನ, ವರ್ಣ್ಯ ಹಾಗೂ ಕಫಪಿತ್ತ ಶಾಮಕ ಆಗಿ ಕೆಲಸ ಮಾಡ್ತದೆ. ದೀಪನ ಅಂತಂದ್ರೇನು? ಆ ಅಗ್ನಿ ದೀಪನ ದೇಹದಲ್ಲಿರ್ತಕ್ಕಂತಹ ಜಠರ ಅಗ್ನಿಯನ್ನು ಜಾಸ್ತಿ ಮಾಡ್ತದೆ, ಹೊಟ್ಟೆ ಹಸು ಹೆಚ್ಚು ಮಾಡುತ್ತದೆ. ಪಾಚನ ಅಂದರೆ ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಲು ಸಹಕಾರಿಯಾಗಿದೆ. ಹಾಗೂ ವರ್ಣ್ಯ ಅಂತಂದರೆ ಚರ್ಮಕ್ಕೆ ಕಾಂತಿಯನ್ನು ಕೊಡ್ತದೆ. ವಿಷಗ್ನ ದೇಹದಲ್ಲಿರ್ತಕ್ಕಂತಹ ಒಂದು ವಿಷಪೂರಿತ ಅಂಶಗಳನ್ನು ನಿವಾರಣೆ ಮಾಡ್ತದೆ. ಹಾಗೂ ಕಫಪಿತ್ತ ಶಾಮಕ ದೇಹದಲ್ಲಿ ವಿಕೃತವಾಗಿರ್ತಕ್ಕಂತಹ ಕಫ ಹಾಗೂ ವಿಕೃತವಾಗಿರ್ತಕ್ಕಂತಹ ಪಿತ್ತವನ್ನು ಶಮನ ಮಾಡಿ ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾದರೆ ಇದರಲ್ಲಿ ಯಾವ ಪೌಷ್ಟಿಕಾಂಶಗಳಿರ್ತದೆ? ಇದರಲ್ಲಿ ಪ್ರಮುಖವಾಗಿ ಪೋಷಕಾಂಶಗಳಾದ ವೈಟಮಿನ್ ಎ, ವೈಟಮಿನ್ ಬಿ, ವೈಟಮಿನ್ ಸಿ ಹಾಗೂ ವೈಟಮಿನ್ ಇ ಹೇರಳವಾಗಿರ್ತದೆ. ಇದರ ಜೊತೆಗೆ ಸ್ವಾಭಾವಿಕ ನ್ಯಾಚುರಲ್ ಮಿನರಲ್ಸ್ಗಳಾದಂತಹ ಐರನ್, ಕ್ಯಾಲ್ಶಿಯಂ, ಫಾಸ್ಫರಸ್ ಹೆಚ್ಚಿರ್ತದೆ. ಇದರಲ್ಲಿ ಫ್ಲೇವನಾಯ್ಡ್ಸ್ ಎಲ್ಲ ಇದ್ದು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತದೆ. ನಿಮ್ಗೆ ಗೊತ್ತಿರ್ಬೋದು, ಮ್ಯಾಕ್ಸಿಮಮ್ ಜನ ಊಟ ಮಾಡಬೇಕಾದ್ರೆ ಕರಿಬೇವಿನ ಸೊಪ್ಪು ಸಿಕ್ಕಿದ್ರೆ ಕರಿಬೇವಿನ ಸೊಪ್ಪು ಊಟದ ಸೈಡಿನಲ್ಲಿ ಇಡ್ತಾರೆ, ತಿನ್ನಕ್ಕೆ ಹೋಗೋದಿಲ್ಲ. ಆದರೆ ಆ ರೀತಿ ಮಾಡಬಾರ್ದು. ಈ ಕರಿಬೇವಿನ ಸೊಪ್ಪನ್ನ ಸೇವನೆ ಮಾಡೋದ್ರಿಂದ ನಮಗೆ ಹಲವಾರು ಪೋಷಕಾಂಶಗಳು ದೊರೀತದೆ. ವೈಟಮಿನ್ ಎ ಹೇರಳವಾಗಿ ಇರೋದ್ರಿಂದ, ವೈಟಮಿನ್ ಎ ಏನಕ್ಕೆ ಒಳ್ಳೆಯದು ಅಂತಂದರೆ ನಮ್ಮ ಕಣ್ಣಿನ ಆರೋಗ್ಯ ಕಾಪಾಡುವಲ್ಲಿ. ಕಣ್ಣಿಗೆ ಬೇಕಾದಂತಹ ಪ್ರಮುಖವಾದ ಪೋಷಕಾಂಶ ಅಂದರೆ ವೈಟಮಿನ್ ಎ. ಈ ವೈಟಮಿನ್ ಎ ಇದರಲ್ಲಿ ಹೇರಳವಾಗಿರೋದ್ರಿಂದ ಕಣ್ಣಿನ ದೃಷ್ಟಿಯನ್ನು ಇದು ಹೆಚ್ಚು ಮಾಡ್ತದೆ. ಕಣ್ಣು ಸಂಬಂಧಿ ಕಾಯಿಲೆಗಳು, ಕಂಜಂಕ್ಟಿವೈಟಿಸ್ ಇರ್ಬೋದು, ಕಣ್ಣು ಉರಿ, ಕಣ್ಣು ನೋವು, ಈ ಎಲ್ಲ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ವೈಟಮಿನ್ ಇ ಹೆಚ್ಚಿರೋದ್ರಿಂದ ಚರ್ಮ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡಲು ಇದು ಸಹಕಾರಿಯಾಗಿದೆ. ಹಾಗೂ ಕ್ಯಾಲ್ಶಿಯಂ, ಐರನ್ ಎಲ್ಲ ಇರೋದ್ರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್, ಐರನ್ ಲೆವೆಲ್ನ ಜಾಸ್ತಿ ಮಾಡ್ತದೆ ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ. ಈ ಒಂದು ಕರಿಬೇವಿನ ಸೊಪ್ಪನ್ನು ತಲೆ ಕೂದಲಿನ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ. ತಲೆ ಕೂದಲು ಏನಾದರೂ ಉದುರುತ್ತಾ ಇದ್ದರೆ, ಹೇರ್ ಫಾಲ್ ಆಗ್ತಾಯಿದ್ರೆ, ಹೇರ್ ಏನಾದ್ರು ಗ್ರೇ ಆಗ್ತಾಯಿದ್ರೆ ಅಂಥ ಸಂದರ್ಭದಲ್ಲಿ ಕೊಬ್ಬರಿ ಎಣ್ಣೆ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಮಿಶ್ರಣ ಮಾಡಿ ಹೀಟ್ ಮಾಡಿ ಅದನ್ನು ಆಯಿಲ್ ತಯಾರು ಮಾಡಿ ಇಟ್ಕೊಳ್ಳೋದ್ರಿಂದ ತಲೆ ಕೂದಲು ಉದುರುವ ಸಮಸ್ಯೆ ನಿವಾರಣೆಯಾಗ್ತದೆ. ಇದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ. ಇದು ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನು, ಫ್ರೀ ರ್ಯಾಡಿಕಲ್ಸ್ನ ನ್ಯೂಟ್ರಲೈಸ್ ಮಾಡಿ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ನ ಒತ್ತಡವನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ಕಾಪಾಡ್ತದೆ. ಇದು ಆ್ಯಂಟಿ ಹೈಪರ್ ಟೆನ್ಸಿವ್ ಆಗಿ ಕೆಲಸ ಮಾಡ್ತದೆ. ಅಂತಂದರೆ ಅತಿಯಾದ ರಕ್ತದ ಒತ್ತಡ ಇದ್ದ ಸಂದರ್ಭದಲ್ಲಿ ಅಥವಾ ಅತಿಯಾದ ರಕ್ತ ಒತ್ತಡವನ್ನು ತಡೆಯಲು ಈ ಕರಿಬೇವಿನ ಸೊಪ್ಪನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ರಕ್ತದೊತ್ತಡ ಸಮತೋಲನದಲ್ಲಿರ್ತದೆ
ಹಾಗೂ ಇದು ಆ್ಯಂಟಿ ಡಯಾಬಿಟಿಕ್ ಆಗಿ ಕೆಲಸ ಮಾಡ್ತದೆ. ಅಂತಂದರೆ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಸಕ್ಕರೆ ಈ ಇನ್ಸುಲಿನ್ ಅಂಶವನ್ನು ನಾರ್ಮಲ್ ಆಗಿಡೋದ್ರಲ್ಲಿ ಇದು ಸಹಕಾರಿಯಾಗಿದೆ. ಹಾಗೂ ಇದು ಪ್ರಮುಖವಾಗಿ ಕೊಲೆಸ್ಟ್ರಾಲ್ ನಿವಾರಣೆ ಮಾಡೋದಲ್ಲಿ ಅಂತಂದರೆ ಇದರಲ್ಲಿ ರೆಸ್ಟಿನ್ ಹಾಗೂ ಟ್ಯಾನಿನ್ ಅಂತ 2 ಕಾಂಪೌಂಡ್ಗಳಿದೆ. ಈ ಕಾಂಪೌಂಡ್ಗಳು ಕಾರ್ಡಿಯೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಅಂತಂದರೆ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ, ಸಂರಕ್ಷಣೆ ಮಾಡೋದಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತದೆ. ಹಾಗಾಗಿ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ನಾವು LDL ಅಂತ ಏನು ಹೇಳ್ತೀವಿ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಈ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ. ಹಾಗೂ ಒಳ್ಳೆಯ ಕೊಲೆಸ್ಟ್ರಾಲ್ ಅಂದರೆ HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ನ ಜಾಸ್ತಿ ಮಾಡಿ ಆರೋಗ್ಯವನ್ನು ಕಾಪಾಡ್ತದೆ. ಈ ಹೃದಯದಲ್ಲಿ ರಕ್ತನಾಳಗಳಲ್ಲಿ ಶೇಖರಣೆ ಆಗ್ತಕ್ಕಂತಹ ಈ ಕೊಬ್ಬನ್ನು ನಿವಾರಣೆ ಮಾಡಿ ಹೃದಯದ ಬ್ಲಾಕ್ ಅಂತಂದರೆ ಹಾರ್ಟ್ ಬ್ಲಾಕ್ ಆಗೋ ಸಮಸ್ಯೆಯನ್ನು ತಡೀತದೆ. ಹಾಗೂ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಡೈಜೆಷನ್ನಲ್ಲಿ ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಲು ಸಹಕಾರಿಯಾಗಿದೆ, ಪಚನವಾಗ್ತದೆ. ಹಾಗೂ ಇದು ಆಹಾರಕ್ಕೆ ನಾವು ಸೇವನೆ ಮಾಡಬೇಕಾದ್ರೆ ಒಳ್ಳೆ ಸುವಾಸನೆ, ಒಂದು ರುಚಿಯ ಜೊತೆಗೆ ಜೀರ್ಣಾಂಗದ ಸಮಸ್ಯೆಯನ್ನು ನಿವಾರಣೆ ಮಾಡಿ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ, ಚರ್ಮ ಸಂಬಂಧಿ ಕಾಯಿಲೆಗಳನ್ನು ಹೋಗಲಾಡಿಸ್ತದೆ. ಹಾಗೂ ಇದು ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತಂದರೆ ಈ ಬ್ರೈನಿಗೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಸೆನೈಲ್ ಡೈಮೆನ್ಷಿಯಾ ಅಂತಾರೆ, ಅಂದರೆ ಆಲ್ಝೀಮರ್ಸ್ ಡಿಸೀಸ್ ಅಂತ ಅಂತಾರೆ. ಈ ಒಂದು ಕಾಯಿಲೆಯಲ್ಲಿ ನ್ಯೂರಾನ್ಸ್, ನಮ್ಮ ಬ್ರೈನಲ್ಲಿರ್ತಕ್ಕಂತಹ ಒಂದು ಸೆಲ್ಗಳು, ಈ ನ್ಯೂರಾನ್ ಸೆಲ್ಗಳು ಡ್ಯಾಮೇಜ್ ಆಗ್ತಾ ಇರ್ತದೆ. ಕಾರಣ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಇರ್ತದೆ. ಈ ಫ್ರೀ ರ್ಯಾಡಿಕಲ್ಸ್ ಅನ್ನೋದು ವಿಷಪೂರಿತ ಅಂಶ ಅನ್ನೋದು ಈ ಒಂದು ನ್ಯೂರಾನ್ಸ್ನ, ಬ್ರೈನಲ್ಲಿರ್ತಕ್ಕಂತಹ ಈ ನ್ಯೂರಾನ್ಸ್ನ ಸಾಯಿಸ್ತಾ ಇರ್ತದೆ. ಆ ನ್ಯೂರಾನ್ಸ್ ಕಡಿಮೆ ಆದ ತಕ್ಷಣವೇ ಏನಾಗ್ತದೆ ಅಂತಂದರೆ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ಆಲ್ಝೀಮರ್ಸ್ ಡಿಸೀಸ್ ಅಂತ ಹೇಳ್ತಾರೆ. ಹಾಗೂ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿ ನ್ಯೂರಾನ್ಸ್ ಕಡಿಮೆ ಆದ ತಕ್ಷಣವೇ ಇದು ನ್ಯೂರಾನ್ಸ್ನ ಈ ಫ್ರೀ ರ್ಯಾಡಿಕಲ್ಸು ಡೆಸ್ಟ್ರಾಯ್ ಮಾಡೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿ ನೆನಪಿನ ಶಕ್ತಿ ಕಡಿಮೆ ಆಗಿ ಆಲ್ಝೀಮರ್ಸ್ ಡಿಸೀಸ್ ಆಗ್ತದೆ. ಆದರೆ ರೆಗ್ಯುಲರ್ ಆಗಿ ಈ ಕರಿಬೇವಿನ ಸೊಪ್ಪನ್ನ ಸೇವನೆ ಮಾಡೋದ್ರಿಂದ ಈ ಫ್ರೀ ರ್ಯಾಡಿಕಲ್ಸ್ ನ್ಯೂಟ್ರಲೈಸ್ ಆಗಿ ನ್ಯೂರಾನ್ಸ್ ಡ್ಯಾಮೇಜ್ ಆಗೋದನ್ನು ತಡೀತದೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಏನೂ ಆಗೋದಿಲ್ಲ. ಹಾಗೂ ಇದರ ಜೊತೆಗೆ ಆಲ್ಝೀಮರ್ಸ್ ಡಿಸೀಸಲ್ಲಿ ಇದು ಪ್ರಮುಖವಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ನಾನಿವತ್ತು ಏನು ಹೇಳಿದ್ದೀನಿ, ಈ ಕರಿಬೇವಿನ ಸೊಪ್ಪಿನ ಮಹತ್ವ ತಲೆ ಕೂದಲಿನ ಸಮಸ್ಯೆ ಇರ್ಬೋದು, ಚರ್ಮದ ಸಮಸ್ಯೆ ಇರ್ಬೋದು, ಹಾಗೆ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡದೇ ಇರ್ಬೋದು, ಜೀರ್ಣಾಂಗದ ಸಮಸ್ಯೆ, ಹೃದಯದ ಸಮಸ್ಯೆ, ಕೊಲೆಸ್ಟ್ರಾಲ್, ಹಾಗೂ ಈ ಎಲ್ಲ ಕಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿಯೊಂದಕ್ಕೂ ಇದು ಕರಿಬೇವಿನ ಮಹತ್ವ ತುಂಬಾ ಇದೆ. ಆದ್ದರಿಂದ ವೀಕ್ಷಕರೇ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕರಿಬೇವಿನ ಪ್ರಿಪರೇಷನ್ಗಳು, ಔಷಧಿಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಪ್ರತಿನಿತ್ಯ ನೀವು ಮನೆಯಲ್ಲಿ ಊಟ ತಿಂಡಿ ಮಾಡಬೇಕಾದ್ರೆ ಕರಿಬೇವಿನ ಸೊಪ್ಪು ಸಿಕ್ಕೇ ಸಿಗುತ್ತೆ. ಕರಿಬೇವಿನ ಸೊಪ್ಪು ತಟ್ಟೆಯಲ್ಲಿ ಅಥವಾ ಎಲೆಯಲ್ಲಿ ನೀವು ಊಟ ಮಾಡಬೇಕಾದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕರಿಬೇವಿನ ಸೊಪ್ಪನ್ನು ಸೈಡಿಗೆ ಎತ್ತಿಡಬೇಡಿ. ಈ ಕರಿಬೇವಿನ ಸೊಪ್ಪನ್ನು ಸೇವನೆ ಮಾಡಿ ಐರನ್, ಪ್ರಮುಖವಾಗಿ ನಮಗೆ ಹಿಮೋಗ್ಲೋಬಿನ್ ಶಕ್ತಿಯ, ರಕ್ತವನ್ನು ಹೆಚ್ಚು ಮಾಡೋ ಶಕ್ತಿ ಇದೆ, ಇದರಲ್ಲಿ ರಕ್ತವನ್ನು ಪ್ಯೂರಿಫೈ ಮಾಡೋ ಶಕ್ತಿ ಇದೆ, ಲಿವರ್ನ ಒಂದು ಆರೋಗ್ಯವನ್ನು ಕಾಪಾಡುವಂಥ ಶಕ್ತಿ ಇದೆ. ಹಾಗಾಗಿ ಹಲವಾರು ಪೋಷಕಾಂಶಗಳ ಆಗರವಾಗಿರ್ತಕ್ಕಂಥ ಈ ಕರಿಬೇವಿನ ಸೊಪ್ಪನ್ನು ನೀವು ಸೇವನೆ ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.